ರಣರಂಗವಾಯ್ತು ಬಿಗ್ ಬಾಸ್ ಅಖಾಡ. ಸವಾಲಿಗೆ ಸವಾಲ್, ಏಟಿಗೆ ಎದುರೇಟು. ಬಿಗ್ ಬಾಸ್ ಮನೆಯನ್ನ ವಿಲನ್ ತನ್ನ ಹಿಡಿತಕ್ಕೆ ತಗೊಂಡಿದ್ದೇ ತಡ. ಮನೆಯ ವಾತಾವರಣವೇ ಚೇಂಜ್ ಆಗಿದೆ. ಶಾಂತಿಯಾಗಿದ್ದ ಮನೆಯಲ್ಲಿ ಕ್ರೋಧ, ವ್ಯಂಗ್ಯ, ಜಗಳ ತಾಂಡವವಾಡ್ತಿದೆ. ಸ್ಪರ್ಧಿಗಳಂತೂ ಒಬ್ಬರಾದ ಮೇಲೊಬ್ರು ಮಾತಿನ ಮತಾಪು ಸಿಡಿಸಿ ಯುದ್ಧಕಾಂಡ ನಿರ್ಮಿಸಿದ್ದಾರೆ. ಅಷ್ಟಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಏನಾಯ್ತು? ವಾರದ ಮಧ್ಯದಲ್ಲೇ ಸ್ಪರ್ಧಿಗಳು ಸಿಡಿಮಿಡಿಗೊಳ್ತಿರೋದು ಯಾಕೆ? ಎಲ್ಲವನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಮನೆಗೆ ಅತಿಥಿಗಳು ಬಂದು ಹೋದ್ಮೇಲೆ ಕೊಂಚ ಶಾಂತವಾಗಿತ್ತು. ಕಾಮಿಡಿ ಇರಿಟೇಟ್ ಆಗ್ತಿದೆ ಅಂದಿದ್ದಕ್ಕೆ ಗಿಲ್ಲಿ ಕೂಡ ಸ್ವಲ್ಪ ಸೈಲೆಂಟ್ ಆಗಿದ್ರು. ಅತ್ತ ಅಶ್ವಿನಿ 2.0 ಗೇಮ್ ಪ್ಲಾನ್, ಖಿನ್ನತೆಯಲ್ಲಿ ಧ್ರುವಂತ್, ಗಿಲ್ಲಿಯ ಚಿಯರ್ ಡ್ಯಾನ್ಸರ್ ಆಗಿ ರಜತ್, ಹೀಗೆ ಉರಿದುರಿದು ಬೀಳಬೇಕಿದ್ದ ಘಟಾನುಘಟಿಗಳೇ ತಮ್ಮ ಆಟವನ್ನ ಮರೆತಿದ್ರು. ಯಾವಾಗ ವೀಕೆಂಡ್ ಬಂತೋ ಕಿಚ್ಚ ಸುದೀಪ್ ಕೊಟ್ಟ ಎನರ್ಜಿ ಬೂಸ್ಟ್ನಿಂದಾಗಿ ದೊಡ್ಡ ಮನೆ ಮಂದಿಗೆ ಮತ್ತೆ ಶಕ್ತಿ ಬಂದಂತೆ ಕಾಣಿಸ್ತಿದೆ. ಬಿಗ್ ಬಾಸ್ ಫಿನಾಲೆ ಸಮೀಪಿಸುತ್ತಿರುವ ಕಾರಣ ಎಲ್ಲರೂ ತಮ್ಮ ತಮ್ಮ ದಾಳಗಳನ್ನು ಗಟ್ಟಿಯಾಗಿ ಉರುಳಿಸುತ್ತಿದ್ದಾರೆ. ಇದಕ್ಕೆ ಬಹುಮುಖ್ಯವಾಗಿ ಸಾಕ್ಷಿಯಾಗಿದೆ ಈ ವಾರದ ನಾಮಿನೇಷನ್. ಈಗಾಗಲೇ ರಜತ್ನ ಕಾವ್ಯ ನಾಮಿನೇಟ್ ಮಾಡಿದ್ದಾರೆ. ಬಳಿಕ ಧ್ರುವಂತ್ ಹಾಗೂ ರಜತ್ ನಡುವೆ ದೊಡ್ಡ ಯುದ್ಧವೇ ನಡೆದು ಹೋಗಿದೆ. ಇಬ್ಬರು ಇನ್ನೇನು ಕೈ ಮಿಲಾಯಿಸುವ ಹಂತಕ್ಕೆ ಹೋಗ್ತಾರೇನೋ ಅನ್ನುವ ಮಟ್ಟಿಗೆ ಕಿತ್ತಾಡ್ಕೊಂಡಿದ್ದಾರೆ. ಆದರೆ ನಂತರ ನಡೆದಿರುವ ಜಗಳ ಬೆಚ್ಚಿ ಬೀಳಿಸುವಂತಿದೆ. ಅಶ್ವಿನಿಯನ್ನ ನಾಮಿನೇಟ್ ಮಾಡಿದ ರಜತ್, ಆಕೆಯ ನಿಲುವುಗಳೇ ಸರಿಯಿಲ್ಲ. ಧ್ರುವಂತ್ ಕೆಟ್ಟ ಪದ ಬಳಸಿದಾಗ ಸೈಲೆಂಟ್ ಆಗಿರ್ತಾರೆ. ಅದೇ ರಘು ಸರ್ ಏನೋ ಹೇಳಿದ್ದಕ್ಕೆ ಕಿರಿಕಿರಿ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಮನೆಯಲ್ಲಿರುವ ಯೋಗ್ಯತೆ ಇಲ್ಲ ಅನ್ನೋ ರೀತಿಯಲ್ಲಿ ರಜತ್ ಅಶ್ವಿನಿ ಮೇಲೆ ಪ್ರಹಾರ ನಡೆಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಅಶ್ವಿನಿ, ಏಯ್ ನಿನ್ ಗಂಡ್ಸಲ್ವಾ, ಥೂ ಕಚಡ ಅಂತ ನಾಲಿಗೆ ಹರಬಿಟ್ಟಿದ್ದಾರೆ. ರಜತ್ ಕೂಡ ಕಚಡ ಅನ್ನೋ ಪದ ಬಳಸಿ ಮಿತಿಮೀರಿದ್ದಾರೆ. ಇವರಿಬ್ಬರ ವಾಕ್ಸಮರ ಮುಗಿಲು ಮುಟ್ಟಿದೆ. ಆದರೆ ವಾರಾಂತ್ಯದ ಕಿಚ್ಚನ ಕಟಕಟೆಯಲ್ಲಿ ಯಾರಿಗೆ ನ್ಯಾಯ ಸಿಗುತ್ತೆ, ಯಾರಿಗೆ ಬಿಸಿ ಮುಟ್ಟುತ್ತೆ ಅನ್ನೋದು ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.